ಅಶೋಕನ ಕಾಲಕ್ಕೇ ಅವನು 4 ಲಿಪಿಗಳನ್ನು ಬಳಸ್ತಾನೆ. ತನ್ನ ಧರ್ಮಶಾಸ್ತ್ರಗಳನ್ನು ಹಾಕ್ಸೋದಕ್ಕೆ ಎಲ್ಲೂ ಕೂಡ ಅವನು ತನ್ನ ಲಿಪಿಗೆ ಅವನ ಹೆಸರು ಕೊಟ್ಕೊಳ್ಳಿಲ್ಲ. ಲಿಪಿಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಅಂತ ಹೆಸರು ಕೊಟ್ಟಿರ್ತಕ್ಕಂಥದ್ದು ವಿದ್ವಾಂಸರು ಕೊಟ್ಟಿರ್ತಕ್ಕಂಥದ್ದು. ಯಾರೋ ಒಬ್ಬ ವಿದ್ವಾಂಸರು ಖರೋಷ್ಠಿ ಲಿಪಿ ಅಂದರೆ ಕತ್ತೆಗಳ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂಥ ಜನರು ಬಳಸ್ತಾ ಇದ್ದಂಥ ಒಂದು ಲಿಪಿ ಅನ್ನೋ ಥರದಲ್ಲಿ ಹೇಳ್ಬಿಟ್ಟು ಖರೋಷ್ಠಿ ಅಂತ ಬಳಸ್ಬಿಟ್ಟು. ಬುದ್ಧ ಬೋಧನೆ ಮಾಡಿದ್ದು ಪಾಳಿಯಲ್ಲಿ. ಭಾಳ ವಿಚಿತ್ರವಾಗಿದೆ. ಅವೆಲ್ಲ ಮಧ್ಯ ಭಾರತದಲ್ಲಿ ಜನಿಸಿದಂಥ ಲಿಪಿಗಳವೆಲ್ಲವೂ ಕೂಡ. ಈಗ ಹಿಂದಿ ಮಾತಾಡೋನು ಮರಾಠಿನೂ ಮಾತಾಡ್ಬೋದು, ಮರಾಠಿ ಮಾತಾಡ್ತಾನೆ ಹಿಂದಿ ಮಾತಾಡ್ತಾನೆ, ಆಮೇಲೆ ಗುಜರಾತಿನೂ ಮಾತಾಡ್ತಕ್ಕಂಥ ಹಿಂದಿ ಮಾತಾಡ್ತಾನೆ, ಮತ್ತು ರಾಜಸ್ಥಾನಿಯವನು ಹಿಂದಿ ಮಾತಾಡ್ತಾನೆ. ಏನಂದರೆ ಅವ್ರಿಗೆ ಭಾಳ ಸುಲಭ, ಯಾಕೆಂದರೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಅವ್ರಿಗೆ. ವಾಸ್ತವವಾಗಿ ಪಂಚದ್ರಾವಿಡು ಅಂತ ನಾವು ಕರೀತಕ್ಕಂಥದ್ದು ಕನ್ನಡ, ತೆಲುಗು, ತಮಿಳು, ಮಲಯಾಳ ಮತ್ತು ತುಳುವನ್ನು ಉತ್ತರ ಭಾರತ, ಮಧ್ಯ ಭಾರತದಲ್ಲಿ ಮತ್ತು ಇವೆಲ್ಲ ಚೆದರಿದಂತೆ ಅಲ್ಲಲ್ಲಿ ಪಾಕೆಟ್ಸ್ ಇವೆ ಇವತ್ತಿಗೂ. ಸೊ ಇವೆಲ್ಲವೂ ದ್ರಾವಿಡ ಭಾಷೆಗಳ ಗುಂಪಿಗೆ ಬರುತ್ತೆ ಅಂತಕ್ಕಂಥ ಒಂದು ಇದನ್ನು ಮೊಟ್ಟ ಮೊದಲಿಗೆ ನಮಗೆ ತೋರಿಸ್ಕೊಟ್ಟವನು ಕಾಲ್ಡ್ವೆಲ್ ಅಂತಕ್ಕಂಥ ಒಂದು ಬ್ರಿಟಿಷ್ ಭಾಷಾಶಾಸ್ತ್ರಜ್ಞ. ಆ ತಮಿಳು ರಾಜಕಾರಣಿಗಳು ಮಾತಾಡ್ತಕ್ಕಂಥ ತಮಿಳು ನಮ್ಗೆ ಅರ್ಥವಾಗೋದಿಲ್ಲ, ಆದರೆ ಸಿನಿಮಾ ತಮಿಳು ನಮ್ಗೆ ಅರ್ಥವಾಗುತ್ತೆ.